ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ದೇಶಗಳ ಯುದ್ಧೋನ್ಮಾದದ ನಡುವೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವ ವಿಚಾರ ಏನಪ್ಪಾ ಅಂತಂದ್ರೆ, ಸ್ವಪಕ್ಷದ ಶಾಸಕರ ಅಥವಾ ಆಡಳಿತ ಪಕ್ಷದ ಶಾಸಕರು ಮತ್ತೆ ಸಚಿವರಗಳ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ಫೋನ್ ಕದ್ದಾಲಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಆರೋಪ. For business and personal promotions, please contact 9686376663. ಸಹಜವಾಗಿ ಫೋನ್ ಟ್ಯಾಪಿಂಗ್ ಅನ್ನ ಯಾವ್ಯಾವಾಗ ಮಾಡಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಒಂದು ಯಾರ್ದಾದ್ರೂ ಮೇಲೆ ಕೇಸ್ಗಳಿರಬೇಕು, ಕ್ರಿಮಿನಲ್ ಅಫೆನ್ಸ್ ಅನ್ನ ಮಾಡದಂಥವ್ರು ಕಳ್ಳ ಮಾರ್ಗವನ್ನ ಹಿಡಿಲಿಕ್ಕೆ ಅಥವಾ ಕಳ್ಳದಾರಿಯನ್ನ ಹಿಡಿಲಿಕ್ಕೆ ಫೋನನ್ನ ಬಳಸ್ತಾ ಇರುವಂತ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಆತನ ಮೇಲೆ FIR ರಿಜಿಸ್ಟರ್ ಆಗಿರಬೇಕು ಅಥವಾ ಕೇಸ್ ದಾಖಲಾಗಿರಬೇಕು. ಇನ್ನೊಂದು, ನಮ್ಮ ಆಂತರಿಕ ಮಾಹಿತಿಯನ್ನ ಬೇರೆ ಬೇರೆಯವರಿಗೆ ರವಾನೆ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಶಕ್ತಿಗಳೊಂದಿಗೆ ಸಂಪರ್ಕ ಇದ್ದಾರೆ ಅನ್ನುವ ಸಂದರ್ಭದಲ್ಲಿ ಈ ಟೆರರಿಸ್ಟ್ಗಳದ್ದು ಅವ್ರದ್ದು ಫೋನ್ಗಳೆಲ್ಲ ಟ್ಯಾಪ್ ಆಗುತ್ತೆ. ಅದು ಕೂಡ ನಿಮಗೆ ಗೊತ್ತಿದೆ. ಕಳ್ಳತನ ಮಾಡಿ ಬೇರೆ ಬೇರೆ ಕಡೆ ತಪ್ಸ್ಕೊಂಡು ಹೋದವರು, ಅಬ್ಸ್ಕಾಂಡ್ ಆದವರು, ಇಂಥವ್ರದ್ದು ಫೋನ್ ಎಲ್ಲ ಮಾಡೋದಕ್ಕೆ ಒಂದಿಷ್ಟು ಕಾನೂನಿನಲ್ಲೇ ನಮ್ಮಲ್ಲಿ ಅವಕಾಶಗಳಿದಾವೆ. ರಾಜ್ಯದಲ್ಲಿ ಒಂದು ಗುಪ್ತ ವಾರ್ತೆ ಅಥವಾ ಗುಪ್ತಚರ ಇಲಾಖೆ ಅಂತ ಇದೆ. ಅದಕ್ಕೆ ಓರ್ವ IPS ಅಧಿಕಾರಿ ಹೆಡಿಂಗ್ ಮಾಡ್ತಾ ಇರ್ತಾರೆ ಅದನ್ನ. ಸಹಜವಾಗಿ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ಈ ಗುಪ್ತ ವಾರ್ತೆಯನ್ನ ಮುಖ್ಯಮಂತ್ರಿಗಳೇ ತಮ್ಮ ಬಳಿ ಆ ಖಾತೆಯನ್ನ ಇಟ್ಕೊಳ್ತಾರೆ. ಸೊ ಗೃಹ ಇಲಾಖೆ ತನ್ನ ಕೆಲಸವನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಈ ಗುಪ್ತಚರ ಇಲಾಖೆ ಏನ್ ಮಾಡತ್ತಪ್ಪ ಅಂತಂದ್ರೆ, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಯ ವಿಚಾರವಾಗಿ ಅಥವಾ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಯಾವಾಗಲೂ ಅದರ ಗಮನ ಇರುತ್ತೆ. ಯಾವುದಾದ್ರೂ ದಾಳಿಗಳು ಸಂಭವಿಸಬಹುದಾದಂಥ ದಾಳಿಗಳು ಅಥವಾ ನಮ್ಮ ಮಾಹಿತಿ ಬೇರೆ ಯಾರಿಗಾರು ಲೀಕ್ ಆಗ್ತಾ ಇದೆ ಅಂತ ಅನ್ನುವ ಸಂದರ್ಭದಲ್ಲಿ, ಅಥವಾ ಎಲ್ಲಾದರೂ ಕೋಮು ಗಲಭೆಗಳು, ಕೋಮು ಪ್ರಚೋದನಕಾರಿ ಹೇಳಿಕೆಗಳು, ಈ ರೀತಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನ ನೀಡ್ತಾರೆ ಗುಪ್ತಚರ ಇಲಾಖೆ. ಸೊ ನೀವು ನೋಡಿರ್ಬೋದು, ಒಂದಿಷ್ಟು ನೀವು ಗೊತ್ತಿಲ್ಲದೇನೂ ಇರ್ಬೋದು, ಈ ಗುಪ್ತಚರ ಇಲಾಖೆಯ ಪೊಲೀಸರು ಅಥವಾ ಈ ಖಾಕಿದಾರಿ ವೇಷದಲ್ಲಿ ಅವ್ರು ಇರಲ್ಲ. ಯಾಕೆ ಅಂತಂದ್ರೆ, ಎಲ್ಲೇ ಪ್ರೋಗ್ರಾಮಿಗೆ ಬಂದಂತ ಸಂದರ್ಭದಲ್ಲೂ ಒಬ್ರೋ ಇಬ್ರೋ ಗುಪ್ತಚರ ಇಲಾಖೆಯ PC ಗಳು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗಳು ಇರ್ತಾರೆ. ಅವರಿಗೆ ಸೌಲಭ್ಯಗಳೆಲ್ಲ ಈ ಪೊಲೀಸರಿಗೆ ಏನು ಸೌಲಭ್ಯಗಳು ಸಿಗುತ್ತಲ್ಲ ಅದೇ ಸೌಲಭ್ಯಗಳು. ಆಯ್ಕೆ ಮಾನದಂಡ ಕೂಡ ಬಹುತೇಕ ಎಲ್ಲವೂ ಅದೇನೆ. ಆ ಮಾಹಿತಿಯನ್ನ ರಾಜ್ಯದ ಗುಪ್ತಚರ ಇಲಾಖೆಗೆ ನೀಡ್ತಾರೆ. ಎಲ್ಲೆಲ್ಲಿ ಏನೇನು ಘಟನೆಗಳಾಗಬಹುದು, ಎಲ್ಲೋ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅಥವಾ ಎಲ್ಲೋ ಇಂಪಾರ್ಟೆಂಟ್ ವ್ಯಕ್ತಿಗಳು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನೇನು ಮಾಹಿತಿ ಇದೆ, ಸೊ ಅಲ್ಲಿಯ ಜನರ ವಿರೋಧ ಯಾವುದ್ರ ಮೇಲಿದೆ, ಸೊ ಈ ರೀತಿ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ. ಅವರು ಪತ್ರಕರ್ತರಿಂದನೂ ಮಾಹಿತಿ ಕಲೆ ಹಾಕ್ತಾರೆ, ಸಾಮಾನ್ಯ ಜನರಿಂದನೂ ಮಾಹಿತಿ ಕಲೆ ಹಾಕ್ತಾರೆ, ಅಧಿಕಾರಿಗಳಿಂದನೂ ಕಲೆ ಹಾಕ್ತಾರೆ. ಸೊ ಹೀಗೆ ಅವರ ಸ್ವಲ್ಪ ಈ ಕೆಲಸದ ವೈಖರಿ ಬೇರೆ ಆಗಿರುತ್ತೆ. ಅವ್ರು ಮಾಹಿತಿ ಕಲೆ ಹಾಕೋದಷ್ಟೇ ಕೆಲಸ ಅವರಿಗೆ, ಹಂಗಂತ ಯಾವುದೇ ಆಕ್ಷನ್ ತಗೊಳ್ಳಲ್ಲ ಈ ಈ ಪೊಲೀಸರುಗಳು. ಎಲ್ಲೆಲ್ಲಿ ಏನೇನು ಮಾಹಿತಿ ನಡೀತಾ ಇರುತ್ತೆ ಆ ಮಾಹಿತಿಯನ್ನ ಗುಪ್ತ ವಾರ್ತೆ ವಿಭಾಗಕ್ಕೆ ನೀಡ್ತಾರೆ. ಆವಾಗ ಗುಪ್ತಚರ ಇಲಾಖೆಗೆ ಈಸಿಯಾಗಿ ಮಾಹಿತಿ ಸಿಗುತ್ತೆ. ನಾವು ಕೆಲವು ಸಾರಿ ಅನ್ಕೊಳ್ತೀವಿ, ಹೆಂಗಪ್ಪ ಈ ಮಾಹಿತಿ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ರೀಚ್ ಆಗ್ಬಿಡ್ತು ಅಥವಾ ಸಚಿವರುಗಳ ಕಾರ್ಯಾಲಯಕ್ಕೆ ರೀಚ್ ಆಗ್ಬಿಡ್ತು ಅಂತ ನೋಡಿದ್ರೆ, ಗುಪ್ತ ವಾರ್ತೆ ಆ ಮಾಹಿತಿಯನ್ನ ಪೊಲೀಸರು ಅಲ್ಲೇ ಇದ್ದು ಕಲೆ ಹಾಕೋದು ಒಂದ್ ಕಡೆ, ಇನ್ನೊಂದ್ ಕಡೆ ಈ ಟ್ಯಾಪಿಂಗ್ ಅನ್ನ ಮಾಡುವಂಥದ್ದು ಅದು ಕೂಡ ಅಧಿಕಾರ ಗುಪ್ತಚರ ಇಲಾಖೆಗೆ ಇದೆ. ಆದರೆ ನಾನು ಹೇಳಿದಂತೆ ಮಾನದಂಡಗಳು ಕೂಡ ಇದಾವೆ ಅದಕ್ಕೆ. ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ ಅವನು ಫೋನ್ ಟ್ಯಾಪಿಂಗ್ ಅನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಆತನ ಮೇಲೆ ನಿರ್ದಿಷ್ಟ ದೂರುಗಳಿರಬೇಕು. ಯಾಕೆಂದ್ರೆ ಯಾರದ್ದೇ ವೈಯಕ್ತಿಕ ಮಾಹಿತಿಯನ್ನು ಕೂಡ ಕಲೆ ಹಾಕುವುದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇಲ್ಲ, ಆತ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರದ ಹೊರತಾಗಿ. ಯಾಕೆಂದ್ರೆ ಎಷ್ಟೋ ಸಾರಿ ವೈಯಕ್ತಿಕ ಮಾಹಿತಿಗಳು ಈ ರೀತಿ ಯಾರೋ ಟ್ಯಾಪಿಂಗ್ ಮಾಡಿದಂತ ಸಂದರ್ಭ ಲೀಕ್ ಆಗ್ಬಿಟ್ರೆ ಅವನ ವೈಯಕ್ತಿಕ ಜೀವನಕ್ಕೆ ಬಹಳ ಧಕ್ಕೆ ಆಗುತ್ತೆ, ಘಾಸಿ ಆಗುತ್ತೆ.
ಅನ್ನೋ ಆಧಾರದ ಮೇಲೆ. ಈಗ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನ ಅಥವಾ ಇದೇ 6ರಿಂದ ಬಜೆಟ್ ಅಧಿವೇಶನ ನಡೆಯುತ್ತೆ, ಸುಮಾರು 15 ದಿನಗಳ ಕಾಲ ಅಧಿವೇಶನ 27ರವರೆಗೂ ಅದರ ಬ್ಯುಸಿಯಲ್ಲಿದ್ದಾರೆ. ಹೇಗಾದರೂ ಮಾಡಿ ಒಳ್ಳೆ ಬಜೆಟ್ ಅನ್ನು ಕೊಡಬೇಕು, ಗ್ಯಾರಂಟಿಗಳಿಗೂ ಹಣವನ್ನು ಸರಿದೂಗಿಸಬೇಕು. ಎಲ್ಲ ಇಲಾಖೆಗಳ ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ, ಸಂಘ ಸಂಸ್ಥೆಗಳ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಒಂದು ಕಡೆ ಈ ಸಿಎಂ ಡಿ-ಸಿ-ಎಂ ಬದಲಾವಣೆ ವಿಚಾರ ಸ್ವಲ್ಪ ತಣ್ಣಗಿದೆ ಸದ್ಯದ ಮಟ್ಟಿಗೆ. ಸ್ವಲ್ಪ ಮುಂದೆ ಹೋಗುವ ಲಕ್ಷಣಗಳು ಕೂಡ ಇದೆ. ಈ ತಕ್ಷಣಕ್ಕೆ ಬದಲಾವಣೆ ಆಗ್ಬಿಡುತ್ತೆ ಕೇಳಿದ್ರೆ ಅಂತ ಲಕ್ಷಣಗಳು ಕೂಡ ಇಲ್ಲ. ತಕ್ಷಣದಲ್ಲಿ ನಮ್ಮೊಂದು ಬಜೆಟ್ ಇದೆ, ಬಜೆಟ್ ಅನ್ನ ನಿರ್ವಹಿಸುವುದು ಅಥವಾ ನಿರ್ವಹಣೆ ಮಾಡೋದು ಅಷ್ಟೇ ನಮ್ಮ ಕೆಲಸ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇನ್ನೊಂದು ಕಡೆ ಮುಖ್ಯ ವಿಚಾರಕ್ಕೆ ಬರೋದಾದ್ರೆ, ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನುವ ಆರೋಪ ಹೊರಬಿದ್ದಿದೆ. ಮಾಡ್ತಾ ಇರೋರು ಯಾರು ಆರೋಪವನ್ನ ಅಂತ ನೋಡಿದ್ರೆ, ರಾಜ್ಯದ ಹಿಂದಿನ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಹಾಗೇನೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಬೇರೆ ಬೇರೆ ಪಕ್ಷಗಳ ಮೇಲೆ ಅಥವಾ ಬೇರೆ ಬೇರೆ ನಾಯಕರುಗಳ ಮೇಲೆ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಕ್ಕಂಥದ್ದು ಹಿಂದಿನಿಂದನೂ ರೂಢಿಯಲ್ಲಿದೆ ಅಂತ ಹೇಳ್ತಾರೆ. ಒಂದು ಗಮನಿಸಬೇಕು, ಹಿಂದಿನ ಅವಧಿಯಲ್ಲೂ ಕೂಡ ಅಥವಾ ಇದೇ ಕುಮಾರಸ್ವಾಮಿಯವರ ಅವಧಿಯಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಆಗಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಅವಾಗ. ಅಲೋಕ್ ಕುಮಾರ್ ಅವರ ಮೇಲೆ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅನ್ನುವ ಆರೋಪ ಬಂತು. ಅದೇ ಆರೋಪ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೂ ಬಂತು. ಒಂದಿಷ್ಟು ಜನರ ಮೇಲೆ ಕೇಸು, ಅದು ಇದು ಏನೇನೋ ಒಂದಿಷ್ಟು ಕಾನೂನು ಪ್ರಕ್ರಿಯೆಗಳು ನಡೆದವು ಆ ಸಂದರ್ಭದಲ್ಲಿ. ಆಗ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಪಕ್ಷಗಳ ಮೇಲೆ ಫೋನ್ ಟ್ಯಾಪಿಂಗ್ ಆಗುತ್ತೆ, ಆದರೆ ಸ್ವಪಕ್ಷದಲ್ಲಿ ಫೋನ್ ಟ್ಯಾಪಿಂಗ್ ಆಗ್ತಾ ಇರೋದು ಇದೇ ಮೊದಲು. ಸ್ವಪಕ್ಷದ ಶಾಸಕರು ಸಚಿವರ ಮೇಲೇನೆ ಕಣ್ಗಾವಲನ್ನ ಇಟ್ಟಿರೋದು ಅಥವಾ ಗೂಢಚರ್ಯೆ ನಡೆಸ್ತಾ ಇರೋದು ಇದೇ ಮೊದಲು ಅಂತ ಹೇಳ್ತಾರೆ. ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಒಂದ್ ಕಡೆ ಮಾಡಿಸ್ತಾರೆ, ಇನ್ನೊಂದ್ ಕಡೆ ಡಿ-ಸಿ-ಎಂ ಮಾಡಿಸ್ತಾರೆ ಅಂತ. ಡಿ-ಸಿ-ಎಂ ಮಾಡಿಸೋದಕ್ಕೆ ಬಹುತೇಕ ನಾನು ತಿಳಿದ ಮಟ್ಟಿಗೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಗುಪ್ತಚರ ಇಲಾಖೆ ಯಾರ ಅಡಿಯಲ್ಲಿದೆ ಕೇಳಿದ್ರೆ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಇದೆ. ಹಾಗೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳೋದು ಯಾಕಾಗಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ, ಡಿ-ಕೆ ಬಣದ ಶಾಸಕರೆಲ್ಲ ಒಂದಿಷ್ಟು ರೆಸಾರ್ಟ್ಗೋ ಅಥವಾ ಹೋಟೆಲ್ಗೋ ಅಥವಾ ವಿದೇಶಕ್ಕೋ ಈ ರೀತಿ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅವರ ಮಾಹಿತಿಯನ್ನ ಕಲೆ ಹಾಕಿದ್ರೆ ಏನಾಗ್ತಾ ಇದೆ, ಮುಂದೆ ಏನ್ ನಡೀತಾ ಇದೆ ಅಥವಾ ಏನ್ ಸಂಭವಿಸ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಸಿದ್ದರಾಮಯ್ಯ ಅವರು ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ ಅನ್ನುವ ಆರೋಪ ಮೈಸೂರಲ್ಲಿ ಮಾಡಿದರು. ನಿನ್ನೆ ಅವರು ಮೈಸೂರಿಗೆ ಹೋಗಿದ್ರು. ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇಂತಹ ಬಹುದೊಡ್ಡ ಒಂದು ಗಂಭೀರ ಆಪಾದನೆಯನ್ನ ಮಾಡಿದ್ರು. ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ಆಪಾದನೆಯನ್ನು ಮಾಡ್ತಾರೆ. ಶಾಸಕರುಗಳ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಕಾರಣ ಏನು ಅಂತಂದ್ರೆ, ತಾವು ಕೆಳಗಿಳಿಯೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಕೆಳಗೆ ಇಳಿಯೋದಕ್ಕೆ ಬೇರೆಯವರೆಲ್ಲ ಏನೇನು ಇಳಿಸುವುದಕ್ಕೆ ಬೇರೆಯವರೆಲ್ಲ ಏನೇನು ಪ್ರಯತ್ನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಒಬ್ಬ IPS ಅಧಿಕಾರಿಯನ್ನ ಅನಧಿಕೃತವಾಗಿ ನೇಮಿಸಿಕೊಂಡಿದ್ದಾರೆ. ಆ IPS ಅಧಿಕಾರಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಅಥವಾ ಫೋನ್ ಟ್ಯಾಪಿಂಗ್ ಅನ್ನ ಮಾಡಿ ಅಥವಾ ಗೂಢಚರ್ಯೆಯನ್ನ ಮಾಡಿ ಗುಪ್ತಚರ ಇಲಾಖೆ ಏನೇನು ಕೆಲಸ ಮಾಡುತ್ತಲ್ಲ ಆ ರೀತಿ ಕೆಲಸ ಮಾಡಿ ಅದರ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ನೀಡ್ತಾ ಇದ್ದಾರೆ. ಡಿ-ಕೆ ಬಣದ ಶಾಸಕರುಗಳ ಮೇಲೇನೆ ಈ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ಡಿ-ಕೆ ಶಿವಕುಮಾರ್, ಡಿ-ಕೆ ಸಹೋದರರು ಸೇರಿದಂತೆ ಡಿ-ಕೆ ಬಣದಲ್ಲಿ ಗುರುತಿಸ್ಕೊಂಡಿರುವಂತ ಶಾಸಕರು ಯಾರ್ಯಾರು ಅಂತ ನಿಮ್ಗೆ ಗೊತ್ತೇನೆ ಇದೆ. ಶಿವರಂಗ ಬಸವರಾಜ್ ಇರ್ಬೋದು, ಕುದ್ಲೂರು ಉದಯ್ ಇರ್ಬೋದು, ಅಥವಾ ಗಣಿಗ ರವಿಕುಮಾರ್ ಇರ್ಬೋದು, HC ಬಾಲಕೃಷ್ಣ ಇರ್ಬೋದು. ಹೀಗೆ ಬಹಳಷ್ಟು ಮಂದಿ ಶಾಸಕರು ಇದ್ದಾರೆ ಬಿಡಿ, ಅವ್ರೇನು ಒಬ್ರಿಬ್ರು ಅಂತಲ್ಲ. ಹೀಗೆ ನಯನ ಮೋಟಮ್ಮ ಇವರೆಲ್ಲರೂ ಕೂಡ ಮಂಕಾಳ ವೈದ್ಯ ಮೊನ್ನೆಲ್ಲ ಒಂದು ಮೀಟಿಂಗ್ ಸೇರಿದ್ರು ಅವ್ರು ಹೋಟೆಲ್ನಲ್ಲಿ, ಈ ಮಾಗಡಿ ಬಾಲಕೃಷ್ಣ ಅವರ ಬರ್ಡೇ ಸಂಭ್ರಮಕ್ಕೆ ಅಂತ. ಸೊ ಈ ಎಲ್ಲಾ ಬಣದ ಶಾಸಕರುಗಳ ಮೇಲೆ ಕಣ್ಣಿಟ್ಟಿದ್ದಾರೆ, ಅವ್ರ ಮೇಲೆ ಗೂಢಚರ್ಯೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ. ಎಸ್, ಗೂಢಚರ್ಯೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಗುಪ್ತ ಇಲಾಖೆಗೆ ಅಧಿಕಾರ ಇದೆ, ಆದರೆ ಕಾನೂನು ಬಾಹಿರವಾಗಿ ಮಾಡಂಗಿಲ್ಲ. ಕಾನೂನು ಚೌಕಟ್ಟನ್ನ ಪಾಲಿಸಿ ಮಾಡಬೇಕು ಅನ್ನೋದು. ಆದ್ರೆ ಇಲ್ಲಿ ನೋಡಿದ್ರೆ ಕಾನೂನು ಚೌಕಟ್ಟನ್ನ ಪಾಲಿಸಿ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರ ಮೇಲೆ ಕೇಸ್ ದಾಖಲಾಗಿದ್ದು ಮತ್ತೊಂದು ಆಗಿಲ್ಲ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಈ ರೀತಿಯಾದ ಮಾಡಿಸಬಹುದಾದಂತ ಅಧಿಕಾರ ಅವರಿಗಿದೆ.
ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಇದು ಪಕ್ಕಾ ಮಾಹಿತಿಯ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದು ವಿಪಕ್ಷಗಳು ಮಾಡ್ತಕ್ಕಂಥ ಆರೋಪ. ಸ್ವಪಕ್ಷದಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಅಥವಾ ಸಿದ್ದರಾಮಯ್ಯವರು ಇದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಇದಿಷ್ಟು ಸದ್ಯಕ್ಕೆ ಒಂದು ದೊಡ್ಡ ಆರೋಪ ಸಿದ್ದರಾಮಯ್ಯ ಅವ್ರ ಮೇಲೆ ಬಂದಿದೆ. ಸಿದ್ದರಾಮಯ್ಯವರು ಇದಕ್ಕೆ ಉತ್ತರ ಕೊಡ್ತಾರಾ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ. ಹಂಗೋಲ್ಸ್ಕೊಂಡ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಆರೋಪ ಮಾಡೋದಕ್ಕೆ ಅಷ್ಟೊಂದು ನೈತಿಕ ಶಕ್ತಿ ಇಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕೆಂದ್ರೆ ಅವರ ಅವಧಿಯಲ್ಲೇ ಹಿಂದೆ ಈ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದಂಥ ಪ್ರಕರಣ ಇದು, ಈ ಫೋನ್ ಕದ್ದಾಲಿಕೆ ಪ್ರಕರಣ ಅನ್ನೋದು. ಈಗ ಯಾಕೆ ಇವ್ರ ಮೇಲೆ ಆರೋಪ ಮಾಡಿದ್ರು? ಸೊ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಕೆಟ್ಟ ಹೆಸರು ತರೋದು ಅವರ ಉದ್ದೇಶವಾ, ಅಥವಾ ಫೋನ್ ಕದ್ದಾಲಿಕೆ ಇದೆ ಅಂದ ಮಾತ್ರಕ್ಕೆ ಡಿ ಕೆ ಅಲರ್ಟ್ ಆಗ್ಲಿ ಅಂತಾನ? ಸೊ ಅಥವಾ ಒಂದಂತೂ ಗೊತ್ತಿದೆ, ಇಲ್ಲಿ ವಿರೋಧಿಗಳು ಯಾರು ಕೇಳಿದ್ರೆ ಸಿದ್ದರಾಮಯ್ಯ ಅಥವಾ ಎಚ್ ಡಿ ಕುಮಾರಸ್ವಾಮಿ ವಿರೋಧಿ ಅಲ್ಲ. ಡಿ ಕೆ ಶಿವಕುಮಾರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಈಗ ಆಜನ್ಮ ಶತ್ರು ತರ ಕಾದಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಒಕ್ಕಲಿಗ ನಾಯಕತ್ವ ಬೇಕು ಅನ್ನುವ ಒಂದು ಹಪಾಹಪಿ. ಇನ್ನು ಅಶೋಕ್ ಅವ್ರ ದೃಷ್ಟಿಯಿಂದ ನೋಡಿದ್ರೆ ಅಶೋಕ್ ಅವರಿಗೂ ಅಷ್ಟೇ, ಸಿದ್ದರಾಮಯ್ಯ ಅವ್ರ ಅಂತ ಏನು ವೈರಿನೂ ಅಲ್ಲ. ಕಾನ್ಸ್ಟಿಟ್ಯೂಷನಲ್ ವಿಚಾರ ಬಂದಾಗ ಅಥವಾ ಕಾನ್ಸ್ಟಿಟ್ಯೂನ್ಸಿ ವಿಚಾರ ಬಂದಾಗ ಅವರ ಪರವಾದ ಕ್ಯಾಂಡಿಡೇಟು ಆ ರೀತಿ ಅಲ್ಲಿ ನಿಂತ್ಕೊಳ್ಳೋರು ಆ ರೀತಿ ಯಾರೂ ಇಲ್ಲ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕನಕ್ಪುರಕ್ಕೆ ಹೋಗಿ ಕಂಟೆಸ್ಟ್ ಮಾಡಿದ್ರು ಆರ್ ಅಶೋಕ್ ಅವರು, ಹೀನಾಯವಾಗಿ ಸೋತರು ಕೂಡ. ಒಕ್ಕಲಿಗ ನಾಯಕರೇ ಸಿದ್ದರಾಮಯ್ಯರ ಮೇಲೆ ಯಾಕೆ ಆರೋಪ ಮಾಡಿದ್ರು? ಸೊ ಇಲ್ಲಿ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ವಿರೋಧಿಗಳು ನೋಡಿದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್, ಅಶೋಕ್, ಹಾಗೆ ಎಚ್ ಡಿ ಕುಮಾರಸ್ವಾಮಿ, ಇವ್ರು ಎಲ್ಲ ಒಕ್ಕಲಿಗ ನಾಯಕತ್ವಕ್ಕಾಗೇನೆ ಗೊಂದಲ. ಇಲ್ಲಿ JDS ನಿಂದ ಕುಮಾರಸ್ವಾಮಿ, ಬಿಜೆಪಿಯಿಂದ ಆರ್ ಅಶೋಕ್, ಬಿಜೆಪಿಯಲ್ಲಿ ಸುಮಾರು ನಾಯಕರಿದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ, ಹೀಗೆ ಬೇರೆ ಬೇರೆ ನಾಯಕರ ಬಣನೆ ಸಿ ಟಿ ರವಿ ಇದ್ದಾರೆ. ಸೊ ಒಟ್ಟಾರೆ ಈ ಆರೋಪ ಸಿದ್ದರಾಮಯ್ಯ ಅವರ ಮೇಲೆ ಮಾಡ್ತಾ ಇದ್ದಾರೆ ಪಕ್ಷದ ಪ್ರಮುಖ ನಾಯಕರು. ಹಾಗಂತ ಸಿದ್ದರಾಮಯ್ಯ ಅವರು ನಿಜಕ್ಕೂ ಇದನ್ನು ಮಾಡಿಸಿದ್ರ ಕೇಳಿದ್ರೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಈಗಿರುವಂತಹ ಕುತೂಹಲ. ಇದಿಷ್ಟು ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು. For business and personal promotions in Suman TV Kannada, please contact 9686376663.